ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾವು ನಿನ್ನೆ ಬ್ಯಾಂಗ್ಳೂರಿಗೆ ಬಂದೆ, ಒಂದು 6 o'clock ಆಗಿತ್ತು ಬಂದಾಗ ಈವ್ನಿಂಗ್. ನೆನ್ನೇನು ಬ್ಲಾಗ್ ಮಾಡಲಿಲ್ಲ, ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಮಾರ್ನಿಂಗ್ ಟಿಫನ್ಗೆ ಅವಲಕ್ಕಿ ಮಾಡಿದ್ದೀನಿ. ಒಂದು ಸ್ವಲ್ಪ ವೆಜಿಟೇಬಲ್ಸ್, ಕ್ಯಾರೋಟ್, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ಅವಲಕ್ಕಿ ಮಾಡಿದ್ದೀನಿ. ಸತಿ ಹಾಸ್ಪಿಟಲ್ಗೆ ನೇಮ್ ಬರ್ಸೋಕೆ ಹೋಗಿದ್ದಾರೆ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ, ಇಲ್ಲಾಂದರೆ ಫುಲ್ಲು ರಶ್ ಇರ್ತಾರೆ. ಅದಕ್ಕೆ ಟೈಮೇ 2 hour 3 hour ಕಾಯ್ದಿದ್ದೀವಿ. ರಶ್ ಅಷ್ಟೊಂದಿರ್ತಾರೆ. 9 o'clock ಹೋಗಿಕ್ಕೆ 12 o'clock 12:30 ಹಾಸ್ಪಿಟಲಿಂದ ಆಚೆ ಬಂದಿದ್ದು, ಅಷ್ಟೊಂದು ರಶ್ ಇರ್ತಾರೆ. ಈಗ ಹೋಗಿ ನಮ್ಮ ಹೊಲದಲ್ಲೆಲ್ಲ ಹೋಗಿ ಕಿತ್ಕೊಂಡು ತೋಟದಲ್ಲಿ ಬಂದೆ. ಏನು ನಮ್ಮಮ್ಮ ಏನೋ ಕೇಳ್ತಾರೆ, ಒಂದು ಸೆಕೆಂಡ್. ಹಾಗೆ ನಮ್ಮ ಮಗ ಹಾಲು ತೊಗೊಂಡು ಬಂದಾಯಿತು. ಈಗ ಟಿಫನ್ ರೆಡಿಯಾಗಿದೆ. ಈಗ ಹೋಗಿ ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಗಬೇಕು. ಅಂತ ರೆಡಿ ಆಗಿಬಿಟ್ಟು ಟಿಫನ್ ತಿನ್ನಬೇಕು. ನಮ್ಮಮ್ಮ ಬೆಳಗ್ಗೆ ಇದ್ದರೆ ದಿನಾ ನೆಲ ಒರೆಸೋದು. ಬಿಸಿಲಿಗೆ ಒಂದು 2 ಸತಿ ಆದರೂ ಅವ್ರು ಒರೆಸಲಿಲ್ಲ ಅಂದರೆ ನೆಲ ಸಮಾಧಾನೇ ಆಗಲ್ಲ. ದಿನಾ 2 ಸತಿ ಒರೆಸ್ಬೇಕು. ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಗುಡಿಸಿ ನೆಲ ಒರೆಸ್ಬಿಡ್ಬೇಕು. ಅವ್ರಿಗೆ ಟಿಫನ್ ತಿನ್ನೋದು ಅನ್ನೋ. ನಮ್ಮ ತಮ್ಮ ಅಂದು ಒಂದು ನಾಯಿ, ನನ್ನ ತಮ್ಮ ಈ ನಾಯಿನ ಸಾಕ್ಬಿಟ್ಟು ಮೊದಲು ಡೈರೆಕ್ಟಾಗಿ ಹೋಗ್ತಿದ್ದ. ಈ ನಾಯಿ ಇರೋ ಮನೇಲಿ ಹೋಗೋಕ್ಕೆ ಭಯ. ಫಂಕ್ಷನ್ ಸ್ಕೂಲ್ ಐತೆ, ಅವನು ಒಂದು ಫ್ರೆಂಡು 3 ಹೊತ್ತು ತಿರುಗ್ತಾನೆ ಇರ್ತಾನೆ. ಕರಿತಿಮ್ಮ ಕರಿಯಾಗಲ್ಲ. ದಿವ್ಯಾ ಸತೀಶ್ ಚಾನಲ್. ಥ್ಯಾಂಕ್ ಯು. ಲೈಕ್ ನಮ್ಮ ಅಕ್ಕ ಅಂತ ಗಿಡ ಇವ್ರ ಹತ್ರನೇ ನೆಕ್ಸ್ಟ್ ನಾನು ಶೋ ಪ್ಲ್ಯಾಂಟ್ ಇಸ್ಕೊಂಡು ಹೋಗ್ತೀನಿ. ಈ ರೇಂಜಿಗೆ ಇಟ್ಕೊಂಡವನೆ ನಮ್ಮ ತಮ್ಮ ರೂಮ್ನ. ಚೆನ್ನಾಗಿ ಈ ಥರ ಇದೆ. ಇಟ್ಸ್ ನೈಸ್. ಇದು ಮೈಸೂರು ಮ್ಯಾಗ್ನೆಟ್ ಇದೆಯಲ್ಲ, ನನ್ನ ತಮ್ಮ ಮೈಸೂರಲ್ಲಿ ಕದ್ದು ಎತ್ಕೊಬಂದಿದ್ದಾರೆ, ಅಮ್ಮ ಕೊಡ್ಸಲ್ಲ ಅಂತ. ಇನ್ನು ಕದ್ದುಬಿಟ್ಟು ಎತ್ಕೊಬಂದವನೆ. ಕಲರ್ ಚೆನ್ನಾಗಿದೆ. ಮನೆಯಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ, ಕೆಳಗಡೆನೂ ಬಾಡಿಗೆ ಇದೆ. ಇದು ಡುಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಶೋ ಪ್ಲ್ಯಾಂಟ್, ಅಲ್ಲಿ ಇನ್ನೊಂದು ಸ್ವಲ್ಪ ಫರ್ನಿಚರ್ ಇದೆ, ಇನ್ನೂ ರೆಡಿ ಆಗ್ತಿದೆ. ಬಾಗಿಲು ಇದು ಬಟ್ಟೆ ದೊಡ್ಡವ್ರನ್ನ ಹಾಕಿದ್ದಾರೆ. ಆ್ಯಂಡ್ ಓಪನ್ ಮಾಡಿದ್ರೆ ಇಲ್ಲಿ ನನ್ನ ತಮ್ಮ ಕೇರ ಮಾಡ್ತಿದ್ದಾನೆ. ಒಂದು ಫ್ರೆಂಡ್ ಇನ್ನು ರಾಜು ಅಂತ. ಇಲ್ಲಿ ನಮ್ಮ ಮಮ್ಮಿ ಕೂತಿದ್ದಾರೆ. ಇಲ್ಲೊಂದು ಸೋಫಾ ಆ್ಯಂಡ್ ಇದೇನು ಟೀಪಾಯಿ. ಇದು ನನ್ನ ತಮ್ಮಂದು ಟ್ಯಾಬ್. ಈ ವಯಸ್ಸಿಗೆ ಇವನಿಗೆ ಟ್ಯಾಬ್ ಬೇಕು. 8th standard ಇಲ್ಲ, ಇನ್ನು 8th or 9th ಈಗ. 9th ಟ್ಯಾಬು. ಇಲ್ಲಿ ಟಿ ವಿ ಯೂನಿಟ್, ಇನ್ನೊಂದು ಸ್ವಲ್ಪ ಇದೆ ರೂಮ್ಸ್ದೆಲ್ಲ ಕಬೋರ್ಡ್ ಮಾಡೋದು. ಫಸ್ಟ್ ಟಿ ವಿ ಯೂನಿಟ್, ಇಲ್ಲಿ ಸ್ಟೋರೇಜ್ ಥರ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೊಂದು ಪುಟಾಣಿ ಕೃಷ್ಣ ಇದೆ, ಕ್ಯೂಟಾಗೆ. ಆ್ಯಂಡ್ ಇಲ್ಲೊಂದು ಫಿಶ್ ಇದೆ, ಫೈಟರ್ ಫಿಶ್. ಕಾಣಿಸ್ತಾನೆ ಇಲ್ಲ, ಫೈಟರ್ ಫಿಶ್ ಇದೆ ಇಲ್ಲೊಂದು. ಬಾ ಈ ಕಡೆ. ಇಲ್ಲೊಂದು ಫೈಟರ್ ಫಿಶ್ ಇದೆ. ಆ್ಯಂಡ್ ಇಲ್ಲೊಂದು ಡಾಗಿ ಇದೆ. ಆ್ಯಂಡ್ ಇದೊಂದು ದೇವ್ರ ಮನೆ. ಆ ದೇವ್ರ ಮನೆಗೆ ಇವ್ರು ಹಿಂಗೆ ಶೇಪ್ ಕೊಡಿಸಿದ್ದಾರಲ್ಲ, ಅದು ಬರಲ್ಲ ಅಂದರು. ಅದಕ್ಕೆ ನಮ್ಮ ದಿನ ದೇವ್ರ ಪೂಜೆ ಮಾಡ್ತಾರೆ. ಹಾಲ್, ಇಲ್ಲೊಂದು ದೇವ್ರ ಮನೆ, ಇಲ್ಲೊಂದು ಕಿಚನ್ ಅಷ್ಟೇ. ಇಲ್ಲಿ ರೂಮ್ ಇನ್ನೊಂದು ಸ್ವಲ್ಪ ಇದು ಮಾಡಬೇಕು. ಕರೆಂಟ್ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ ಫ್ಲ್ಯಾಶ್ ಹಾಕಿ. ಇಲ್ಲಿಂದ ಡಿಸೈನ್ ಬರುತ್ತೆ. ಇನ್ನು ರೂಮ್ ಮಂಚೆ ಇನ್ನೂ ಡಿಸೈನ್ ಮಾಡಿಲ್ಲ. ಆ ವುಡ್ ವರ್ಕಲ್ಲಿ ಇಲ್ಲೊಂದು ವುಡ್ ವರ್ಕಲ್ಲಿ ಮಾಡಿಸ್ತಾರೆ. ರೂಮಿಂದ ಕಬೋರ್ಡ್ ಆಗಿದೆ, ವೈಟ್ ವಿತ್ ಬ್ಲ್ಯಾಕಲ್ಲಿ ಮಾಡಿಸಿದ್ದಾರೆ. ಇಲ್ಲೆಲ್ಲ ಬಟ್ಟೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದು ನಾರ್ಮಲ್ ಕಬೋರ್ಡ್ ಇದ್ದಂಗಿದೆ, ಬಟ್ ಇದು ಕಬೋರ್ಡಲ್ಲ. ಇಲ್ಲಿ ವಾಶ್ರೂಮ್ ಇದೆ. ಇದು ಇಂಡಿಯನ್ ವಾಶ್ರೂಮ್ ಒಂದು. ಈ ಕಡೆಯಿಂದ ಒಂದು ಇದೆ, ಇಲ್ಲೊಂದು ಹೋಗ್ಬೋದು. ಡೈರೆಕ್ಟ್ ಹಾಲ್ಗಿದೆ. ಇದು ರೂಮ್ಗಿದೆ, ರೂಮ್ ವಿತ್ ಹಾಲ್ಗೆ ವಾಶ್ರೂಮ್ ಇದೆ. ಆ್ಯಂಡ್ ಇದು ಆ ರೂಮಿಂದ ಅಟ್ಯಾಚ್ ತೋರಿಸಿದ್ನಲ್ಲ, ಇದು ಈ ಏನು ಯಪ್ಪ ಎಲ್ಲ ನನ್ನ ತಮ್ಮ ತೆಗೆ ತೋರಿಸ್ದೆ. ನೋಡಿ, ಹೀಗೆ ಆ ಕಡೆಯಿಂದ ರೂಮಲ್ಲೇ ತೋರಿಸ್ನಲ್ಲ ಅಟ್ಯಾಚ್ ಇದೆ ಅಂತ. ಇಲ್ಲಿಂದ ಆಚೆ ಹೋಗಿ ಆ ರೂಮ್ಗೂ ಅಟ್ಯಾಚ್ ಆಗುತ್ತೆ, ಹಾಲ್ಗೂ ಅಟ್ಯಾಚ್ ಆಗುತ್ತೆ.
ಇವ್ನು ನಮ್ಮ ಕ್ಯೂಟ್ ತಮ್ಮ. ನಮ್ಮಮ್ಮ ಅಂತೂ ಬರೇ ನಡೆದಾಗಾಯ್ತು. ನಂಗೆ ಅಡುಗೆ ಮನೆ ಇಷ್ಟ ಆಯಿತು. ನೈಸ್ ಕಲರ್, ಗಲೀಜು ಆಗಲ್ಲ, ಗಲೀಜಾದರೆ ಕಾಣಿಸಲ್ಲ. ಓಪನ್ ಚೆನ್ನಾಗಿದೆ, ಬಟ್ ತಿರುಗಿಸ್ಕೋಬೋದು. ಕ್ಲೋಸ್ ಮಾಡು, ನಾನು ಚೂರಾಗಿ ಹಾಕಿ ಮುಡ್ದಾಕ್ಬಿಡ್ತೀನಿ ಅಷ್ಟೇ. ಇವನಂತೂ ಇನ್ನು ಮೈಸೂರಲ್ಲಿ ನನಗಿಲ್ಲಿ ಬಂದಾಗೆಲ್ಲ ಫ್ರಿಜ್ಜಿಗೆ ಇದೇ ಮೇಲೆ ಕಣ್ಣು, ಯಾಕೆಂದರೆ ಇನ್ನು ಕದ್ದೆತ್ಕೊಬಂದ, ನಾನು ಇಲ್ಲಿಂದ ಕದ್ದೆತ್ಕೊಂಡಿರ್ತೀನಿ. ಆ್ಯಂಡ್ ಫ್ರಿಜ್ ಕರೆಂಟ್ ಇಲ್ಲ, ಡಬಲ್ ಡೋರ್ ಫ್ರಿಜ್. ಓಪನ್ ಮಾಡಿದ ತಕ್ಷಣ ಡಸ್ಟ್ಬಿನ್ ಹಿಂಗೆ ಬರುತ್ತೆ. ಡಸ್ಟ್ಬಿನ್ ಇಕ್ಕಕ್ಕೆ ಅಲ್ಲೊಂದು ಸ್ಟೋರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಕ್ಕಿದ್ದಾರೆ. ನಮ್ಮ ಅಕ್ಕಂಗೆ ಗಿಡ ಅಂದರೆ ಹೆವಿ ಇಷ್ಟ, ಅದಕ್ಕೆ ಜಾಸ್ತಿ ಅವರಿಂದ ನಾನು ಕಲ್ತ್ಬಿಟ್ಟಿದ್ದೀನಿ ಶೋ ಪ್ಲ್ಯಾಂಟ್ ಇಕ್ಕೋದನ್ನ. ಏನೋ ಸ್ವಲ್ಪ ಕಿಚನ್ನ ಆರ್ಗನೈಸ್ ಮಾಡಬೇಕು. ಆ್ಯಂಡ್ ಇದೇನಿದು ಓವನ್ನ? ಹಾಂ, ಓವನ್. ತಿನ್ಬೋತ ಇವನಂತೂ ಎಷ್ಟು ತಿನ್ಬೋತ ಅಂದರೆ ಎವಿ ತಿನ್ಬೋತ. ಅವ್ನು ನೋಡಿದ್ರೆ ಗೊತ್ತಾಗಲ್ಲ, ಇವ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಡುಗೆ ಮನೆ ಡೈರೆಕ್ಟ್ ಓಪನ್ ಕಿಚನ್ ಇದೆ ಇರ್ತು, ಅದಕ್ಕೆ ಈ ಥರ ಏನು ಕ್ಲೋಸ್ ಆಗಲಿ ಅಂತ ಇದು ಮಾಡಿಸಿದ್ದಾರೆ. ಇದು ಚೆನ್ನಾಗಿದೆ. ಇದು ಗ್ಲಾಸ್, ಇಲ್ಲೊಂದು ಏನಾದರೂ ಇಕ್ಕೋಬೋದು. ಇಲ್ಲ ನಂತ ಅಮ್ಮ ಬೆಳಗ್ಗೆತ್ತು ಅಲ್ತಿರ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೈಮ್ ಆಯಿತು ಅಂದರೆ ಅವ್ರ ಮಮ್ಮಿಲಿಂದ ಟಿಫನ್ ಕೊಡ್ತಾರೆ, ಇಲ್ಲಿ ಕೂತ್ಕೊಂಡು ಇನ್ನು ತಿಂತಾನೆ. ಒಂದು ಕೀರ ಮಾಡ್ತಿದ್ದಾನೆ. ಇಲ್ಲಿ ಮೆಟ್ಲು ಹತ್ತಿ ಹೋಗ್ಬೇಕು. ಇಲ್ಲಿ ಗ್ಯಾಪ್ ಇತ್ತು ತಾನೇ. ಇಲ್ಲಿ ಈಗ ಓಪನ್ ಮಾಡಿದ್ರೆ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫುಲ್ಲು ಖಾಲಿ ಇತ್ತು, ಇಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ನೋಡಿ ಕೆಳಗಡೆ ಕಳ್ತನ್ನೆಲ್ಲ ತಂದಿಲ್ಲ ಹಾಕಿದ್ದಾರೆ. ಇಲ್ಲಿ ಇನ್ನು ಪ್ರೋಸೆಸ್ ಇದೆ. ಆಯ್ತು, ತೋರಿಸಿದ್ದೀನಿ ಎಷ್ಟೊಂದು ಸತಿ. ನನ್ನ ತಮ್ಮಂದು ರೂಮು ಗೋಡೆ ಪೇಂಟ್ ಥರ ಮಾಡಿಸಿದ್ದಾರೆ. ನಮ್ಮ ಅಕ್ಕ ಸೀಕ್ರೆಟರ್ಸ್ ಇದು ಮಾಡ್ತಾರಲ್ಲ, ಅವ್ರದ್ದು ಒಂದು ಪರ್ಸ್ನಲ್ ರೂಮ್, ಸ್ಟೋರ್ ರೂಮ್ ಥರ ಇದು ಮಾಡ್ಕೊಂಡಿದ್ದಾರೆ. ಅವ್ರು ಇವೆಂಟ್ ಎಲ್ಲ ನಡೆಸ್ತಾರೆ, ಬರ್ಡೇ ಇವೆಂಟ್ ಮತ್ತು ಹಾಫ್ ಸ್ಯಾರಿ, ಶ್ರೀಮಂತ, ಮದುವೆ ಅದೆಲ್ಲ ಡೆಕೋರ್ ಮಾಡ್ತಾರೆ. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿಲ್ಲ ಅಂದರೆ ಡಿ ಎಮ್ ಮಾಡಿ. ಇದೊಂದು ಸ್ಟೋರು. ಆ್ಯಂಡ್ ಇದೆಲ್ಲ ಇನ್ನೂ ಕೆಲಸ ಅಂದಾಮೇಲೆ ಮೂಲಿ ಗಲೀಜು ಇದ್ದೇ ಇರುತ್ತೆ. ಆ್ಯಂಡ್ ಇದೊಂದು ಡ್ರೆಸ್ಸಿಂಗ್ ಟೇಬಲ್, ಬಟ್ಟೆದು, ಇದು ಹಪ್ಪಳ ಮಿಷಿನ್. ಇದು ಓಪನ್ ಮಾಡಿದ್ರೆ ಈ ಕಡೆ ಬಾಡಿಗೆ ಮನೆ ಇದೆ, ಆ ಕಡೆ ಅಷ್ಟೇ, ಮೇಲೆ ಬಾಡಿಗೆ ಮನೆ. ಆ್ಯಂಡ್ ಈ ಥರ ಮಾಡಿಸಿದ್ದಾರೆ ಪಿ ಒ ಪಿ. ಅವ್ನು ಬರ್ತಾರೆ, ಅವ್ರ ಅಮ್ಮ 5,000 ರೂಪಾಯಿ ವಾಚ್ ಕೊಡ್ತಾರೆ. ನನ್ನ ಜೀವನದಲ್ಲಿ ಹಾಕೊಂಡಿಲ್ಲ, ಇಷ್ಟು ದಿವಸ ಆಯಿತು, ಇಷ್ಟು ವರ್ಷ ಆಯಿತು. ಬರೇ ಸುಳ್ಳು ಹೇಳ್ತಾನೆ, ಬರೇ ಸುಳ್ಳು ಹೇಳ್ತಾನೆ. ಸ್ಕೂಲಿಗೆ ಹಾಕೊಂಡು ಹೋಗಕ್ಕೆ 5,000 ರೂಪಾಯಿ ವಾಚ್ ಬೇಕಾ ನಿಮಗೆ? 2,000 ರೂಪಾಯಿ ವಾಚ್ ಸ್ಕೂಲಿಗೆ ಹಾಕೊಂಡು ಹೋಗೋದು. ನಾನು ಎಲ್ಗಾರು ಹೋಗಿ ಬರತ್ತವೆ ಫಾಸ್ಟಾಗಿ ಅಷ್ಟೇ 2,500 ರೂಪಾಯಿ ಕೊಟ್ಟಾಗಣದು. ನೋಡಿ 5,000 ರೂಪಾಯಿ ವಾಚ್ಗೆ 10,000 ರೂಪಾಯಿ ಇಟ್ಬಿಡ್ತಾನೆ. ಇನ್ನೊಂದೈತೆ ಸ್ಮಾರ್ಟ್ ವಾಚ್, ಅದು 3,000 ರೂಪಾಯಿ. ವಾಚ್ಗೆ 15,000.